ಇದ್ದೀವಿ ಇವಾಗ ರಾಮೇಶ್ವರಂ ಕೆಫೆ. ನೋಡಿರ್ಬೋದು ತುಂಬ ಇಲ್ಲಿ ಅವಾಗೆಲ್ಲ ಬಾಂಬ್ ಇಕ್ಕಿದ್ರು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾಯಿದ್ರು. ಇಲ್ಲಿ ಸ್ವಲ್ಪ ಹಂಗೆ ಅಲ್ಲೆಲ್ಲ ಮುಗಿಸ್ಕೊಂಡು ತಿಂಡಿನೂ ತಿಂದಿರಲಿಲ್ಲ, ಇನ್ನು ತಿಂಡಿ ತಿನ್ನಬೇಕಾಯಿತು. ಹಂಗೇನೇ ಇಲ್ಲಿಗೆ ಬಂದಿದ್ದೀನಿ. ಹಾಗೆ ಇಲ್ಲಿ ಮಕ್ಕಳು ಫ್ರೆಂಡ್ಸ್ ಎಲ್ಲ ಎಲ್ಲ ಹೇಳ್ಕೊಡ್ಬೇಕು. ಇವಳು ಬೆಸ್ಟಿ ಎಲ್ಲಾದ್ರೂ ಇರ್ತಾಳೆ, ಇವಳು ಇರಬೇಕು. ಇಲ್ಲ ಅಂದರೆ ಏನು ಕೆಲಸನೂ ಮಾಡೋದೇ ಇಲ್ಲ ಅಂತೇಳಿ. ಬೆಳಗ್ಗೆ ಆದರೆ ಸ್ನಾನನೂ ಮಾಡಲ್ಲ, ಊಟನೂ ಮಾಡಲ್ಲ, ಏನೂ ಮಾಡಲ್ಲ. ಇಲ್ಲಿ ತಿಂಡಿ ತಿನ್ನಲ್ಲ. ಇವತ್ತು ನಾನು ಹುಡುಕ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಹೋಗ್ತಿದ್ವಿ, ಇಲ್ಲೇ ಐತಲ್ಲೇ ಆರಾಮಾಗಿಲ್ಲೇ ಬಂದು ಇಲ್ಲಿ ಇವತ್ತು ತಿಂಡಿ ತಿನ್ಕೊಂಡು ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ ಇಲ್ಲ ಅಂತ. ನಾನು ತಿಂತಾ ಇರೋದು ಪಂಚಾಮೃತ, ಪುಳಿಯೋಗರೆ, ಅಕ್ಕಿ ರೊಟ್ಟಿ, ಆಮೇಲೆ ವೆಜ್ಜು ಪಲಾವು. ರಾಗಿ ರೊಟ್ಟಿ ಹೇಳಿದ್ದೀನಿ, ರಾಗಿ ರೊಟ್ಟಿನ ಕೊಟ್ಟಿಲ್ಲ. ಇಷ್ಟು ತಿಂದು ಖಾಲಿ ಮಾಡ್ತೀನಿ. ಬಾಯಲ್ಲಿ ಮಾತ್ರ ನೀರು ಸುರ್ಸೋಕೆ ಹೋಗ್ಬೇಡಿ. ಬೇಕು ಅಂದರೆ ರಾಮೇಶ್ವರಂ ಕೆಫೆಗೆ ಬನ್ನಿ. ಟೇಸ್ಟು ಪರವಾಗಿಲ್ಲ. ರೊಟ್ಟಿ ತೊಗೊಂಡಿದ್ದೆ, ಆಯಿತು. ಇಲ್ಲಿ ಮುಗಿಸ್ಕೊಂಡು ಮಕ್ಕಳಿಗೆ ಪಂಚಾಮೃತ ಪಾರ್ಸಲ್ ಹೇಳಿದ್ದೀನಿ. ನಾನು ಮಾತ್ರ ತಿಂದರೆ ಹೆಂಗೆ ಅಂದ್ಬಿಟ್ಟು ರೊಟ್ಟಿ ಎಲ್ಲ ತಗೊಂಡು ಹೋಗೋಕ್ಕಾಗಲ್ಲ. ಪಂಚಾಮೃತನ ತಗೊಂಡು ಇಲ್ಲಿಂದ ಮನೆಗೆ ಹೊರಡುವಂಥ ಟೈಮ್ ಆಯಿತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬರಬೇಕು ಅಂತಂದರೆ ಇದು ಯಾವ ಏರಿಯಮ್ಮ? ರಾಜಾಜಿನಗರ ಓರಿಯಮ್ಮಲ್ ಪಕ್ಕ. ಇದು ಕಾಲೇಜ್ ಯಾವುದು? ವಿವೇಕಾನಂದ ಕಾಲೇಜ್ ಹತ್ರ. ಬಂದಾಗಬೇಕಾದ್ರೆ ಇಲ್ಲಿ ಒಂದ್ಸತಿ ಟೇಸ್ಟ್ ಮಾಡ್ಕೊಂಡು ಹೋಗಿ. ನಾಟ್ ಬ್ಯಾಡ್, ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.